ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿಯ ವಿಶೇಷ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ, ಭಕ್ತಿಪೂರ್ವಕ ಸುಸ್ವಾಗತ ತಮ್ಮೆಲ್ಲರಿಗೂ. ಇಂದು ಗುರುವಾರ, ಪ್ರಾತಃ ಸ್ಮರಣೀಯ ಗುರುರಾಯರನ್ನ ಸ್ಮರಿಸುವಂತಹ ವಿಶೇಷವಾದಂತಹ ದಿನ. ಬದುಕಿನಲ್ಲಿ ಅಂಧಕಾರವನ್ನ ನೀಗಿಸುವಂತಹ ಗುರುಗಳನ್ನ ಸ್ಮರಿಸ್ತಾ ಅವರೆಲ್ಲರಿಗೂ ನಮನವನ್ನ ಹೇಳ್ತಾ ಕಾರ್ಯಕ್ರಮದ ಈ ಒಂದು ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಆರಂಭಿಸುವ ಸಮಯ ಆಗಿದೆ. ಗುರುಗಳು ಕೂಡ ಆಗಮಿಸಿದ್ದಾರೆ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತಂತ್ರವಿದ್ಯಾ ಪ್ರಾವೀಣರು ಕೂಡ ಹೌದು. ತೇಜೋಮಂದಿ ರಮಲಶಾಸ್ತ್ರ, ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತಹ ಶ್ರೀ ಶ್ರೀ ದೇವಿಶ್ರೀ ಗುರುಜಿಯವರು ನಮ್ಮೊಂದಿಗಿದ್ದಾರೆ. ಈ ಒಂದು ಮಹಾಶಿವರಾತ್ರಿಯ ವಿಶೇಷ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇಂದು ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡುವಂತಹ ವಿಶೇಷವಾದಂತಹ ಅತ್ಯಂತ ಪುಣ್ಯಕರವಾದಂತಹ ದಿನ. ಬನ್ನಿ, ಗುರುಗಳಿಂದ ಸಾಕಷ್ಟು ಈ ದಿನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಪಡ್ಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಮಹಾಶಿವರಾತ್ರಿಯ ವಿಶೇಷ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆ ಹೃದಯಪೂರ್ವಕ ಸ್ವಾಗತ. ಬ್ರಹ್ಮೋಸ್ಮಿ. ಈ ದಿನ ನಮ್ಮ ವಸುದೇವ ಕುಟುಂಬದ ಪರವಾಗಿ ಸಮಸ್ತ ಜೀವಾಹಿನಿಯ ವೀಕ್ಷಕ ಬಾಂಧವರು ಎಲ್ಲರಿಗೂ ಸಹ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ದಿನ ನಿಮಗೆ ಆ ಶಿವನಿಂದ, ಆ ಪರಮೇಶ್ವರನಿಂದ ಆರೋಗ್ಯ, ಭಾಗ್ಯ, ಐಶ್ವರ್ಯ, ಸುಖ ದಾಂಪತ್ಯ, ಪುತ್ರ ಸಂತಾನ, ಮಕ್ಕಳಿಗೆ ವಿದ್ಯಾಭ್ಯಾಸ ಸಕಲವು ಸಿದ್ಧಿಯಾಗಲೆಂದು ನಾನು ಈ ಮೂಲಕ ಆ ಪರಮೇಶ್ವರನಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಓಂ ನಮಃ ಶಿವಾಯ. ಈ ದಿನ ನಾವು ವಿಶೇಷವಾಗಿ ದ್ವಾದಶ ಲಿಂಗಗಳ ದರ್ಶನ. ದ್ವಾದಶ ಲಿಂಗಗಳು ಒಂದೊಂದು ಲಿಂಗಕ್ಕೂ ಒಂದೊಂದು ಇತಿಹಾಸ ಇರತಕ್ಕಂಥದ್ದು. ದ್ವಾದಶ ಲಿಂಗಗಳು ಸೋಮನಾಥೇಶ್ವರನಿಂದ ಹಿಡಿದು ಆ ಒಂದು ಕಾಶಿ ವಿಶ್ವನಾಥ, ಕೊನೆಗೆ ಇವೆಲ್ಲವೂ ದ್ವಾದಶ ಲಿಂಗಗಳು ಒಂದಾಗಿರ್ತಕ್ಕಂಥ ಸ್ಥಳ ಯಾವುದು? ಪಶುಪತಿನಾಥ್, ನೇಪಾಳದ. ಅಲ್ಲಿಯ ತನಕ ಎಲ್ಲಾ ಚಿತ್ರಗಳನ್ನ ನಾವು ತೋರಿಸ್ಕೊಡ್ತೀವಿ. ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು ಅನ್ನುವ ಹಾಗೆ ಈ ದರ್ಶನ ಕೂತಲ್ಲೇ ಆ ಒಂದು ಭಗವಂತನನ್ನ ದರ್ಶನ ಮಾಡೋದು ನಮ್ಮ ಪೂರ್ವ ಜನ್ಮದ ಪುಣ್ಯಫಲ ಅಂತ ನಾನು ಸ್ಮರಣೆ ಮಾಡ್ತೀನಿ ಈ ಸಮಯದಲ್ಲಿ. ಈಗ ನಿಮಗೂ ನಮಗೂ ಅಚ್ಚುಮೆಚ್ಚಿನ ಕೂತಲ್ಲೇ ಕೋಟಿಲಿಂಗಗಳ ದರ್ಶನ ಅಂತ ಹೇಳಿ ಇದೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಂಗಾರಪೇಟೆ ತಾಲೂಕಿನ ಕಮ್ಮಸಂದ್ರ ಗ್ರಾಮದಲ್ಲಿ ಇರ್ತಕ್ಕಂತಹ ಒಂದು ಏಕೈಕ ಒಂದೇ ಸ್ಥಳದಲ್ಲಿ ಕೋಟಿಲಿಂಗಗಳ ದರ್ಶನ ಈಗ ನಾವು ನೋಡ್ಕೊಂಡ್ ಬರೋಣ. नमः शिवाय, ओम नमः शिवाय, ओम नमः शिवाय, ओम नमः शिवाय. ಕೋಟಿ ಲಿಂಗಗಳನ್ನ ಸ್ಥಾಪಿಸಲು ಸಂಕಲ್ಪ ಮಾಡಿದ ಏಕೈಕ ಗುರುಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿ ಬಂಗಾರಪೇಟೆ ತಾಲೂಕಿನ ಕಮ್ಮಸಂದ್ರ ಕೋಟಿಲಿಂಗೇಶ್ವರವನ್ನು ಸ್ಥಾಪಿಸಿರ್ತಕ್ಕಂತಹ ಏಕೈಕ ವ್ಯಕ್ತಿ, ಏಕೈಕ ಗುರುಗಳು ಶ್ರೀ ಶ್ರೀ ಸಾಂಬಶಿವಮೂರ್ತಿ ಸ್ವಾಮೀಜಿಯವರು. ನಾವು ಕೋಟಿ ಲಿಂಗಗಳನ್ನ ದರ್ಶನ ಮಾಡಿದ್ರೆ ಏನು ಭಾಗ್ಯ ಬರುತ್ತೋ ಅದರ 1000ದಷ್ಟು ಭಾಗ್ಯ ಬರುತ್ತೆ ಇವರ ಒಮ್ಮೆ ನಾವು ದರ್ಶನ ಮಾಡಿದ್ರೆ. ಮೊದಲಿಗೆ ಕೋಟಿಲಿಂಗೇಶ್ವರ ದರ್ಶನಕ್ಕಿಂತ ಮುಂಚಿತವಾಗಿ ಸಾಂಬಶಿವ ಸ್ವಾಮೀಜಿಯವರ ದರ್ಶನ ಪಡೆದು ನಮ್ಮ ಭಾಗ್ಯ ಪುನೀತಗೊಳಿಸೋಣ. ಹರಿ ಓಂ. ವಲಮಾಲೆ ಗದೇಶಾಂಗೆ ಶಂಕೆ ಚಕ್ರೇ ಚದಂದಕೆ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವೋ ವಿರಕ್ಷತು. ಗುರುವೇ ಸರ್ವಲೋಕಾನಾಂ ವಿಶದೇ ಪುರೋಗಿಣಾಂ ಇದಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಇಲ್ಲಿ 108 ಅಡಿ ಪೂಜಾ ಶಿವಲಿಂಗಕ್ಕೆ ಪ್ರತಿ ಶಿವರಾತ್ರಿ ದಿವಸ ಬೆಳಗ್ಗೆ 9 ಗಂಟೆಗೆ ಮಹಾ ಮಸ್ತಾಭಿಷೇಕವನ್ನು ಏರ್ಪಾಡು ಮಾಡಿರ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಲಕ್ಷಾಂತರ ಜನ ಪಾಲ್ಗೊಂಡು ಭಗವಂತನ ದರ್ಶನ ಮಾಡ್ಕೊಂಡು ಹೋಗುತ್ತಿದ್ದಾರೆ. यशश्चारु चित्रं धनं मेरुतुल्यं मनश्चेन
ನಾವೆಲ್ಲರೂ ದರ್ಶನ ಮಾಡುತ್ತಿರುವುದು ಕೋಟಿಲಿಂಗೇಶ್ವರ ದೇವಾಲಯಗಳಲ್ಲಿ ಪ್ರಪ್ರಥಮವಾದ ದೇವಾಲಯ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಹಾವಿಷ್ಣು ದೇವಾಲಯ. ನಮಗೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ಆದಿಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಾಧ್ವಾಚಾರ್ಯರು, ವಿಶಿಷ್ಟಾದ್ವೈತ ಎಲ್ಲವೂ ಹೇಳೋದು ಒಂದೇ, ಶಿವ ವಿಷ್ಣುಗಳಲ್ಲಿ ಭೇದ ಭಾವ ಕಾಣಬಾರದು. ಅದೇ ರೀತಿ ಇಲ್ಲಿ ಕೂಡ ನಾವು ಕಾಣ್ತಾ ಇರತಕ್ಕಂಥದ್ದು ಈಗ ಕೋಟಿಲಿಂಗೇಶ್ವರಗಳ ಮಧ್ಯದಲ್ಲಿ ಮಹಾವಿಷ್ಣು ದೇವಾಲಯ. ಇಲ್ಲಿ ಮಹಾವಿಷ್ಣು ದೇವಾಲಯ ಮೊದಲು ನಾವೆಲ್ಲರೂ ದರ್ಶಿಸೋಣ, ನಂತರ ಕೋಟಿಲಿಂಗೇಶ್ವರ ಸ್ವಾಮಿಯನ್ನ ದರ್ಶನ ಮಾಡೋಣ. विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथं सशङ्खचक्रं सकिरीटकुण्डलं सपीतवस्त्रं क्षणं सहारवक्षस्थलकौस्तुभश्रियं नमामि विष्णुं शिरसा चतुर्भुजम्. श्रीवत्साङ्गं कौस्तुभोद्भासिताङ्गं पुण्योपेतं पुण्डरीकायताक्षं विष्णुं वन्दे सर्वलोकैकनाथं नमः समस्तभूतानाम् आदिभूताय बुभृते अनेकरूपरूपाय विष्णवे विष्णवे. ಪ್ರಪ್ರಥಮವಾಗಿ ಕೋಟಿಲಿಂಗೇಶ್ವರಗಳನ್ನ ಸ್ಥಾಪನೆ ಮಾಡೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಸಂಕಲ್ಪ ಮಾಡಿದ್ದು ಇದೇ ಒಂದು ದೇವಾಲಯದಲ್ಲಿ. ಇಲ್ಲಿ ಪ್ರಮುಖವಾದ ದೇವಸ್ಥಾನ ಶ್ರೀ ಮಂಜುನಾಥ. ಈ ಮೂಲ ವಿಗ್ರಹದಿಂದಲೇ ಇಲ್ಲಿ ಕೋಟಿಲಿಂಗೇಶ್ವರ ಸ್ಥಾಪಿತವಾಗಿ ಪ್ರಪಂಚಾದ್ಯಂತ ನಾಡಿನಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಈಗ ಈ ದೇವರ ದರ್ಶನದಿಂದ ನಮಗೆ ಕೋಟಿಲಿಂಗಗಳ ದರ್ಶನ ಮಹಾಭಾಗ್ಯ ನಿಮ್ಮದು ನಮ್ಮದಾಗುತ್ತೆ. ವೀಕ್ಷಕ ಬಾಂಧವರೆಲ್ಲರೂ ಆ ಭಗವಂತನ ದರ್ಶನ ಮಾಡಿ ಕೂತಲ್ಲೇ ಆ ಭಗವಂತನ ಸ್ಮರಣೆ ಮಾಡಿ ಆತನ ಆಶೀರ್ವಾದಗಳನ್ನ ಪಡೆಯಿರಿ. ಅದ್ರಿಜಾರ್ಧಂ ರುದ್ರರೂಪಂ ತಾಂಡವ ಪ್ರಿಯಮೀಶ್ವರಂ ಅದ್ರಿಜಾರ್ಧಂ ರುದ್ರರೂಪಂ ತಾಂಡವ ಪ್ರಿಯಮೀಶ್ವರಂ ವಂದೇ ಜಠಾಧರ ಶಾಂತ ಸುಂದರ ದಿವ್ಯರೂಪ ಮಹೇಶ್ವರಂ ವಂದೇ ಜಠಾಧರ ಶಾಂತ ಸುಂದರ ದಿವ್ಯರೂಪ ಮಹೇಶ್ವರಂ ಅದ್ರಿಜಾರ್ಧಂ ರುದ್ರರೂಪಂ ತಾಂಡವ ಪ್ರಿಯಮೀಶ್ವರಂ अद्रिजातं रुद्ररूपं ताण्डव प्रियमीश्वरम् अद्रिजातं रुद्ररूपं ताण्डव प्रियमीश्वरम्. त्रिगुणात्मकं त्रिशूलधर त्रयोबकं त्रिनेत्रं त्रिगुणात्मकं त्रिशूलधर त्रयोबकं विश्वं विश्वेश्वरं विषकण्ठ विषधर भूषितं विश्वं विश्वेश्वरं
विषकण्ठ विषधर पूजितं वन्दे शिवं शशिशेखरं वन्दे शिवं करुणाकरम्. ಕೈಲಾಸದಲ್ಲೂ ಸಹ ವಿಷ್ಣು ಶಕ್ತಿ ಇದೆ ಎಂದು ನಿರೂಪಿಸುತ್ತಾ ಇಲ್ಲಿ ಕೋಟಿಲಿಂಗೇಶ್ವರ ಮಧ್ಯದಲ್ಲಿ ಪ್ರಧಾನ ದೇವಸ್ಥಾನವಾಗಿ ರಾಜರಾಜಿಸುತ್ತಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ. ಶ್ರೀ ವೆಂಕಟೇಶ್ವರನನ್ನ ಈ ಒಂದು ಮಹಾಶಿವರಾತ್ರಿ ದಿನ ನಾವು ದರ್ಶನವನ್ನ ಮಾಡಿ ಶಿವ ವಿಷ್ಣು ಶಕ್ತಿ ಒಂದೇ ಎಂದು ರೂಪಿಸಿದ್ದಾರೆ ಇಲ್ಲಿ. ವೆಂಕಟೇಶ ಎಂದರೆ ಸಂಕಟ ನಾಶ, ನಿನ್ನ ನಾಮ ಸ್ಮರಣೆಯಲ್ಲಿ ಧ್ಯಾನ ವಿಶೇಷ. ನೀನು ಧರಿಸಿ ಬಂದೆ ಭುವಿಗೆ ಎಷ್ಟೋ ವೇಷ, ನೀನು ಧರಿಸಿ ಬಂದೆ ಭುವಿಗೆ ಎಷ್ಟೋ ವೇಷ. ನಿನ್ನ ಸ್ತುತಿಯ ಮಾಡಲಾರ ಆದಿಶೇಷ. ವೆಂಕಟೇಶ ಎಂದರೆ ಸಂಕಟ ನಾಶ, ವೆಂಕಟೇಶ ಎಂದರೆ ಸಂಕಟ ನಾಶ. ಸಪ್ತಗಿರಿಯ ಮೇಲೆ ನಿನ್ನ ಆವಾಸ, ಸಪ್ತ ಋಷಿ ವಂದ್ಯನಿ ಶ್ರೀನಿವಾಸ. ಸಪ್ತಗಿರಿಯ ಮೇಲೆ ನಿನ್ನ ಆವಾಸ, ಸಪ್ತ ಋಷಿ ವಂದ್ಯನಿ ಶ್ರೀನಿವಾಸ. ಭಕ್ತಿ ಮಾರ್ಗದಲ್ಲಿ ನೀ ಸತ್ಯ ಪ್ರಕಾಶ, ಭಕ್ತಿ ಮಾರ್ಗದಲ್ಲಿ ನೀ ಸತ್ಯ ಪ್ರಕಾಶ. ನಿನ್ನ ಮೂರ್ತಿ ಬೆಳಗಲಿ ಚಿರಾಕಾಶ. ವೆಂಕಟೇಶ ಎಂದರೆ ಸಂಕಟ ನಾಶ, ವೆಂಕಟೇಶ ಎಂದರೆ ಸಂಕಟ ನಾಶ. ನಿನ್ನ ನಾಮ ಸ್ಮರಣೆಯಲ್ಲಿ ನಾನಾ ವಿಶೇಷ. ವೆಂಕಟೇಶ ಎಂದರೆ ಸಂಕಟ ನಾಶ. ಈಗ ನಮ್ಮ ನಿಮ್ಮ ಮನೆಗಳಲ್ಲಿ ಮನಸ್ಸಿನಲ್ಲಿ ಒಬ್ಬೊಬ್ಬರ ಒಂದು ಮನಸ್ಸು ಒಂದೊಂದು ಲಿಂಗವೇ. ಅದೇ ರೀತಿ ಸಾವಿರಾರು ಜನಗಳು ಪ್ರತಿಷ್ಠಿಪಿಸತಕ್ಕಂತಹ ಕೋಟಿಲಿಂಗಗಳ ದರ್ಶನ ಭಾಗ್ಯ ಈಗ ನಾವು ಪಡೆಯೋಣ. ಈ ವೀಕ್ಷಕ ಬಾಂಧವರು ಎಲ್ಲರಿಗೂ ಸಹ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕೋಟಿಲಿಂಗಗಳ ದರ್ಶನ. ಈ ದಿನ ಕೋಟಿಲಿಂಗೇಶ್ವರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ನಾವು ಹೇಳ್ತೀವಿ, ಈಶಾನ ಸರ್ವವಿದ್ಯಾನಾಂ ಈಶ್ವರಿಗ ಸರ್ವಭೂತಾನಾಂ ಬ್ರಹ್ಮಣಾಧಿಪತಿ ಬ್ರಹ್ಮಣಾಧಿಪತಿ ಬ್ರಹ್ಮೋ ಅಚ್ಚತ್ ಸದಾಶಿವೋ ಮಹೇ ಅಂತಂದ್ರೆ ಈಶಾನ ಸರ್ವವಿದ್ಯಾನಾಂ ಸಕಲ ವಿದ್ಯೆಗಳಿಗೂ ಈಶ್ವರನೇ ಅಧಿಪತಿ. ಈಶಾನ ಸರ್ವಭೂತಾನಾಂ ಪಂಚಭೂತಗಳಿಗೂ ಈಶ್ವರನೇ ಅಧಿಪತಿ. ಬ್ರಹ್ಮಣಾಧಿಪತಿ ಬ್ರಹ್ಮಣಾಧಿಪತಿ ಬ್ರಹ್ಮ ಅಂತಂದ್ರೆ ಬ್ರಹ್ಮನಲ್ಲಿ ಅಡಗಿರ್ತಕ್ಕಂಥ ಆಂತರಿಕ ಶಕ್ತಿಯೇ ಶಿವಶಕ್ತಿ ಅಂತ. ಈ ಶಿವಶಕ್ತಿಯನ್ನ ನೀವು ಈ ಒಂದು ದಿನ ಅದ್ಭುತವಾದ ದರ್ಶನವನ್ನ ಮಾಡಿ ನಮ್ಮ ಜನ್ಮ ಪುನೀತಗೊಳಿಸ್ಕೊಳ್ಳೋಣ. ಈ ದಿನ ನಾವೊಂದು ಸಂಕಲ್ಪವನ್ನು ಮಾಡೋಣ. ಭಗವಂತನ ಬಳಿ ಶಿವರಾತ್ರಿ ಶಿವ ನಾಮಸ್ಮರಣೆ ಅತ್ಯಂತ ಶ್ರೇಷ್ಠವಾದ ನಾಮಸ್ಮರಣೆ. ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಎಂದರೆ ಓಂಕಾರಕ್ಕೆ ಹಿಂದಿಲ್ಲ ಮುಂದಿಲ್ಲ ಕೊನೆಯೂ ಇಲ್ಲ. ಅದೇ ರೂಪದಲ್ಲಿ ಶಿವನಿಗೂ ಸಹ ಆ ಪರಮಾತ್ಮನಿಗೆ ಆದಿಯೂ ಮಧ್ಯೆಯೂ ಕೊನೆಯೂ ಇಲ್ಲದಂತೆ ಮನುಷ್ಯನ ಅಂತರಂಗದಲ್ಲಿ ಸಪ್ತ ಚಕ್ರಗಳನ್ನ ಚೈತನ್ಯಗೊಳಿಸುತ್ತಾ ಶಿವಶಕ್ತಿಯನ್ನ ಪ್ರಚೋದಿಸುತ್ತಾ ದೇಹದಲ್ಲಿ ಅಂತರಾತ್ಮದಲ್ಲಿ ಕಣಕಣಗಳಲ್ಲೂ ರಕ್ತದಲ್ಲೂ ಸಹ ಅರಿಯಲು ಕಾರಣಭೂತನಾಗಿರತಕ್ಕಂತಹ ಈ ಶಿವಶಕ್ತಿಯನ್ನ ನಾವು ಈ ಶಿವರಾತ್ರಿಯನ್ನ ಮನ ತುಂಬ ಸ್ಮರಿಸೋಣ. ಒಮ್ಮೆ ನಾವು ಕೂಡಿ ಹೇಳೋಣ, ಜಯ ಜಯ ಶಂಕರ, ಹರ ಹರ ಶಂಕರ, ಶಿವಶಂಕರ ಶಿವ ಶಿವ ಶಿವ
ಶಿವಶಂಕರ, ಜಯ ಜಯ ಶಂಭೋ, ಹರ ಹರ ಶಂಭೋ, ಶಿವ ಶಿವ ಶಂಭೋ. ಓಂ ನಮಃ ಶಿವಾಯ. रुद्रं पशुपतिं स्थाणुं नीलकण्ठं उमापतिं नमामि शिरसा देवं किं नो मृत्यो करिष्यति नीलकण्ठं कालमूर्तिं कालज्ञं कालनाशनं नमामि शिरसा देवं किं नो मृत्यो करिष्यति नमः शिवाय सांबाय हरये परमात्मने प्रणतक्लेशनाशाय योगीनां पतये नमः. नीलकण्ठं विरूपाक्षं निर्मलं निलयप्रभं नमामि शिरसा देवं किं नो मृत्यो करिष्यति वामदेवं महादेवं लोकनाथं जगद्गुरुं नमामि शिरसा देवं किं नो मृत्यो करिष्यति नमः शिवाय सांबाय हरये परमात्मने प्रणतक्लेशनाशाय योगीनां पतये नमः. देवदेवं जगन्नाथं देवेशं वृषभध्वजं नमामि शिरसा देवं किं नो मृत्यो करिष्यति गङ्गाधरं महादेवं सर्वाभरणभूषितं नमामि शिरसा देवं किं नो मृत्यो करिष्यति नमः शिवाय सांबाय हरये परमात्मने प्रणतक्लेशनाशाय योगीनां पतये नमः. अनाथ परमानन्दं कैवल्यपदगामिनं नमामि शिरसा देवं किं नो मृत्यो करिष्यति स्वर्गापवर्गदातारं सृष्टिस्थितिविनाशकं नमामि शिरसा देवं किं नो मृत्यो करिष्यति नमः शिवाय सांबाय हरये परमात्मने प्रणतक्लेशनाशाय योगीनां पतये नमः.
संहार कर्तारमीश्वरं गुरुं नमामि शिरसा देवं किं नो मृत्यु करिष्यति मार्कण्डेय कृतं स्तोत्रं यः पठेत् शिवसन्निधौ तस्य मृत्यो भयं नास्ति नाग्निचोरभयं क्वचित् नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः शतावृत्तं प्रकर्तव्यं सङ्कटे कष्टनाशनं शुचिर्भूत्वा पठेत् स्तोत्रं सर्वसिद्धिप्रदायकं मृत्युञ्जय महादेव त्राहि मां शरणागतं जन्म मृत्यो जरारोगैः पीडितं कर्मबन्धनैः नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः प्रणतक्लेशनाशाय योगीनां पतये नमः ಈಗ ಜ್ಯೋತಿರ್ಲಿಂಗಗಳ ದರ್ಶನ ಮಾಡಬರುವಂತಹ ಸಮಯ. ಗುರುಜಿ, ಗುಜರಾತ್ ರಾಜ್ಯದಲ್ಲಿ ದ್ವಾರಕಾ ಸಮೀಪದಲ್ಲೇ ಇರತಕ್ಕಂತಹ ಒಂದು ಲಿಂಗ ನಾಗನಾಥೇಶ್ವರ, ನಾಗೇಶ್ವರ ಅಂತ ಸಹ ನಾವು ಕರಿತೀವಿ. ಅಂತ ಒಂದು ಲಿಂಗ ಒಂದು ಮಹರ್ಷಿಗಳ ಶಾಪಗ್ರಸ್ತರಾಗಿ ನಿನ್ನ ಲಿಂಗ ಉದರೋಗಲಿ ಅಂತಂದ್ರೆ ದಿಗಂಬರನಾಗಿ ಶಿವಭಕ್ತರಿಗೆ ಆ ಒಂದು ಮಹರ್ಷಿಗಳಿಗೆ ಪರೀಕ್ಷೆ ಮಾಡೋದಂತ ಹೇಳಿ ಅಘೋರಿಯ ರೂಪವಾಗಿ ದಿಗಂಬರನಾಗಿ ಓಡಾಡ್ತಿರ್ಬೇಕಾದ್ರೆ ಆ ದಿಗಂಬರ ವೇಷವನ್ನ ನೋಡಿ ಮುನಿಗಳ ಪತ್ನಿಯರು ಮರುಳಾಗಿ ಅವನ ಹಿಂದೆ ಹೋಗ್ತಿರ್ಬೇಕಾದ್ರೆ ಕುಪಿತಗೊಂಡ ಆ ಮಹರ್ಷಿಗಳು ಆ ಒಂದು ನಾಗನಾಥೇಶ್ವರನಿಗೆ ಶಾಪವನ್ನಿಟ್ಟರು, ನಿನ್ನ ಲಿಂಗ ಉದರೋಗಲಿ ಅಂತ. ಆ ಲಿಂಗ ಅಂತಂದ್ರೆ ಅವನ ಲಿಂಗ ಉದುರೋಗಿದ ತಕ್ಷಣ ಬ್ರಹ್ಮ ವಿಷ್ಣು ಮಹೇಶ್ವರ ಇಬ್ರು ದಿಗ್ಭ್ರಮೆಯಾಗ್ಬಿಡ್ತಾರೆ. ಆ ಸಮಯದಲ್ಲಿ ಪ್ರಪಂಚವೇ ಅಲ್ಲೋಲ ಕಲ್ಲೋಲ ಹಾಕ್ಬಿಡುತ್ತೆ. ಆ ಸಮಯದಲ್ಲಿ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಇಬ್ರು ಬಂದವರನ್ನ ಬೇಡಿದಾಗ ಆ ಮುನಿಗಳ ಒಂದು ಶಾಪದಿಂದ ಅವನು ಲಿಂಗನ ಅವತಾರವನ್ನ ತಾರಿ ಸಾಕ್ಷಾತ್ ಪ್ರಪ್ರಥಮ ಬಾರಿಗೆ ಲಿಂಗವನ್ನ ಅವತಾರಿ ಅಲ್ಲೇ ನಿಲ್ಲಿಸಿದನು. ಅಂತ ಅದ್ಭುತವಾದ ಸುಂದರವಾದ ದೇವಾಲಯ ಈಗ ನಾವು ನೀವು ನೋಡ್ಕೊಂಬರೋಣ. ನಿಮ್ಮ ದರ್ಶನವನ್ನ ಆ ದೇವಸ್ಥಾನ ಮಾಡೋಣ. विश्वनाथं जगन्नाथनाथं सदानन्दभाजं भव्यभूतेश्वरं भूतनाथं शिवं शङ्करं शम्भुमीशानमीडे गणेरुण्डमालं तनौ सर्पजालं महाकालकालं गणेशादिपालम्
जटाजूतगङ्गोत्तरं गैर्विशिष्यं शिवं शङ्करं शम्भुमीशानमीडे मुदामाकरं मण्डनं मण्डयन्तं महामण्डलं भस्मभूषाधरन्तम् अनादिं ह्यपारं महामोहमारं शिवं शङ्करं शम्भुमीशानमीडे वटाधो निवासं महाट्टाट्टहासं महापापनाशं सदा सुप्रकाशम् गिरीशं गणेशं सुरेशं महेशं शिवं शङ्करं शम्भुमीशानमीडे गिरीन्द्रात्मजा सङ्गृहीतार्धदेहं गिरौ संस्थितं सर्वदा पन्नगेहम् परब्रह्म ब्रह्मादिभिर्वन्द्यमानं शिवं शङ्करं शम्भुमीशानमीडे कपालं त्रिशूलं कराभ्यां दधानं पदाम्भोजनं राय कामं दधानम् बलिवर्धयानं सुराणां प्रधानं शिवं शङ्करं शम्भुमीशानमीडे शरच्चन्द्रगात्रं गणानौदपात्रं त्रिनेत्रं पवित्रं धनेशस्य मित्रम् अपर्णाकर्णत्रं सदा सच्चरित्रं शिवं शङ्करं शम्भुमीशानमीडे सर्पहारं चिताभूविहारं भवं वेदसारं सदा निर्विकारम् श्मशाने वसन्तं मनोजं दहन्तं शिवं शङ्करं शम्भुमीशानमीडे. ಮತ್ತೆ ಇನ್ನೊಂದು ಕತೆ ಹೇಳುತ್ತೆ. ಶಿವಪುರಾಣದಲ್ಲಿ ಧಾರಕ ಎಂಬ ಒಂದು ಪಟ್ಟಣ, ಅದೇ ಗುಜರಾತ್ನಲ್ಲಿರ್ತಕ್ಕಂಥ ಧಾರಕಾ ಪಟ್ಟಣದಲ್ಲಿ ನಾಗರಾಕ್ಷಸನು ಅಂತ ಒಬ್ಬ ಇರ್ತಾನೆ. ಆ ನಾಗರಾಕ್ಷಸನ ಮಹಾರಾಜನವನು ರಾಕ್ಷಸ ಸ್ವಭಾವ. ಅಲ್ಲಿರ್ತಕ್ಕಂಥ ಸ್ತ್ರೀಯರೆಲ್ಲರನ್ನೂ ಸಹ ಅಪಹರಿಸ್ಬಿಡ್ತಾನೆ. ಆ ಸ್ತ್ರೀಯಲ್ಲೆಲ್ಲರನ್ನೂ ಅಪಹರಿಸಿ ಬಂಧನಲ್ಲಿ ಇಟ್ಕೊಂಡಾಗ ಆ ಒಂದು ಹೆಣ್ಣು ಮಕ್ಕಳೆಲ್ಲರೂ ಸಹ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳಿ ಶಿವಮಂತ್ರವನ್ನ ಜಪಿಸಿದಾಗ ಸಾಕ್ಷಾತ್ ಪರಮೇಶ್ವರ ಪ್ರತ್ಯಕ್ಷನಾಗಿ ಆ ನಾಗರಾಕ್ಷಸನ ವಧಿಸಿ ಅಲ್ಲೇ ಜ್ಯೋತಿರ್ಲಿಂಗವಾಗಿ ನಿಂತ್ಕೊಂಡ ಅಂತ ಶಿವಪುರಾಣ ಹೇಳುತ್ತೆ. ಅದರಿಂದಾನೇ ಅಲ್ಲಿ ನಾಗನಾಥೇಶ್ವರ ಅಂತ ಕ್ಷೇತ್ರ ಪ್ರಸಿದ್ಧವಾಯಿತು. ಮತ್ತೆ ಇನ್ನೊಂದು ನೋಡೋಣ. ಈಗ ನಾವು ದರ್ಶನ ಮಾಡಿದ್ದು ನಾಗನಾಥೇಶ್ವರ ದೇವಸ್ಥಾನ. ಮತ್ತೊಂದು ಜ್ಯೋತಿರ್ಲಿಂಗ ಭೀಮಶಂಕರ ಇದೆ ಪುಣೆ ರಾಜ್ಯದಲ್ಲಿ. ಪುಣೆ ರಾಜ್ಯದಲ್ಲಿ ಇರತಕ್ಕಂತಹ ಭೀಮಾ ನದಿಯ ಉಗಮ ಸ್ಥಾನದಲ್ಲಿ ಇರತಕ್ಕಂತಹ ಒಂದು ದೇವಾಲಯ ಭೀಮಶಂಕರ. ಅದಕ್ಕೂ ಒಂದು ಸ್ಥಳ ಇತಿಹಾಸ ಪುರಾಣವಿದೆ. ಅಲ್ಲಿ ಭೀಮಾ ನದಿಯಲ್ಲಿ ಸ್ನಾನ ಮಾಡಿ ಭೀಮಶಂಕರನ ದರ್ಶನ ಮಾಡಿದರೆ ಜೀವನದಲ್ಲಿ ರೋಗಗಳೇ ನಶಿಸಿ ಹೋಗುತ್ತೆ. ಭೀಮನ ರೂಪದಲ್ಲಿ ವಿಜೃಂಭಣೆಯಿಂದ ಬದುಕಿ ಬಾಳಬಹುದು. ಪಂಚಪಾಂಡವರು ಪೂಜಿಸಲ್ಪಟ್ಟ ಭೀಮಶಂಕರನ ಒಂದು ಅದ್ಭುತ ದೇವಾಲಯ, ಅದ್ಭುತ ದೇವತಾ ದರ್ಶನ, ಒಂದು ವಿನ್ಯಾಸದಲ್ಲಿ, ಆ ಒಂದು ವಾಸ್ತುಶಿಲ್ಪದಲ್ಲಿ ಹೆಸರು ಇಡೋ ಹಾಗೆ ಇಲ್ಲ, ಅಷ್ಟೊಂದು ಅದ್ಭುತವಾಗಿ ನಿರ್ಮಾಣವಾಗಿದೆ. ಆ ಒಂದು ದೇವಾಲಯವನ್ನ ನಾವೀಗ ದರ್ಶನ ಮಾಡ್ಕೊಬರೋಣ, ಬನ್ನಿ. ಓಂ ನಮಃ ಶಿವಾಯ. जल प्रवाह भावितरे केवलं विलंबिताम्बुजं कमालिकां
चकार चण्ड ताण्डवं तनोतु न शिव शिवं शिवं जटाकटाः सम्भ्रम भ्रमन्निलिम्प निर्जरी वल्लरी विराजमानमूर्धनि धगद्धगद्धगज्ज्वलल्ललाटपट्टभावते किशोरचन्द्रशेखरे रति प्रदक्षिणं पंचकायकं नमन्निलिम्बनायकं सुधामयूखलेखया विराजमानशेखरं महाकपालि सम्पदे करालभालभट्टिका दगद्धगद्धगज्ज्वलद्धरञ्जयाहुतीकृत प्रचण्ड पञ्चसायके करालवेन्द्रनन्दिनी कुचाग्रचित्रभद्रकार कल्पनैकशिल्पिनी त्रिलोचने रचिर्ममा नवीनमेघमण्डली निरुद्ध दुर्धरस्फुरद्भूनिशीलिनी तमप्रबन्धबद्धकन्धरा निलिम्ब निर्झरीधरस्तनोतु कृत्तिसिन्धुरा कलानिधानबन्धुर श्रियं जगद्दुरन्धरा प्रफुल्लनीलपङ्कज प्रपञ्चकालिमप्रभावलम्बिकण्टकन्दली रुचिप्रबद्धकन्धरं स्मरच्चिदं पुरच्चिदं पवच्चिदं मखच्चिदं गजच्चिदान्दकच्चिदं तमन्तकच्चिदं भजे. ಈಗ ನನ್ನ ಜನ್ಮ ನಿಜವಾಗ್ಲೂ ಪಾವನವಾಯಿತು ಅನಿಸ್ತಿದೆ. ಭೀಮಶಂಕರ ಎಂಥ ಅದ್ಭುತವಾದ ದೇವಸ್ಥಾನ ನೋಡ್ಕೊಂಬಂದೆ ನೋಡಿ. ನಮ್ಮ ಜೀವನದಲ್ಲಿ ಭೋಗ ಜೀವನಕ್ಕೆ ಅಂತಂದಾಗ ಶಿವ ಅಚ್ಚುಮೆಚ್ಚುಗೆಯಾಗಿ ಯಾವವರನ್ನ ನೋಡಿ ಆತನ ರಾಕ್ಷಸರಾಗ್ಬೋದು ಮಾನವರಾಗ್ಬೋದು ಬೇಡಿದ ವರಗಳನ್ನು ಅತಿ ಶೀಘ್ರವಾಗಿ ಕೊಟ್ಟಿರ್ತಕ್ಕಂಥವ್ರು. ರಾಕ್ಷಸರಿಗೆ ಸಾಕಷ್ಟು ವರಗಳನ್ನು ಕೊಡ್ತಾನೆ. ನಮ್ಮ ಮಾನವ ಜನ್ಮ ಇನ್ನು ನಾವು ಆತನ್ನ ಪೂಜಿಸಿ ಬೇಡಿ ವರಗಳನ್ನು ಕೇಳಿದರೆ ಇನ್ನು ನಮಗೆ ಆತನ ಕೊಡದೇ ಇರ್ತಾನೆ. ಆದ್ದರಿಂದ ನಾವು ಮತ್ತೊಮ್ಮೆ ಜ್ಯೋತಿರ್ಲಿಂಗ ದರ್ಶನ ಮಾಡೋಕ್ಕಿಂತ ಮುಂಚಿತವಾಗಿ ಆ ಶಿವನಲ್ಲಿ ಜಪವನ್ನು ಮಾಡೋಣ. ಓಂ ನಮಃ ಶಿವಾಯ, ಹರ ಹರ ಶಂಕರ, ಜಯ ಜಯ ಶಂಕರ. ಶಿವರಾತ್ರಿ ದಿನ ಕ್ಷಣ ಕ್ಷಣಕ್ಕೂ ಪ್ರತಿ ಕ್ಷಣಕ್ಕೂ ಆ ಪರಮೇಶ್ವರನ ನಾಮಸ್ಮರಣೆ ಮಾಡಿ ನಾವು ಈ ದಿನ ಆ ಪರಶಿವನ ಭಕ್ತಿಮಯದಲ್ಲಿ ನಾವು ಲೀಲರಾಗಿರತಕ್ಕಂಥದ್ದು ಶುಭ ದಿನವೇ ಆಗಿದೆ. ಇದೀಗ ಮತ್ತೊಂದು ಜ್ಯೋತಿರ್ಲಿಂಗ ಉಜ್ಜಯಿನಿ ಮಹಾಕಾಳೇಶ್ವರ. ಇಲ್ಲೇನು ಗೊತ್ತಾ ಪ್ರತಿ ವಿಶೇಷ, ಪ್ರತಿ ದಿನವೂ ಸಹ ಆ ಒಂದು ಉಜ್ಜಯಿನಿ ಮಹಾಕಾಳೇಶ್ವರನಿಗೆ ಚಿತಾಭಸ್ಮದಲ್ಲಿ ಅಭಿಷೇಕ
ನಾನು ಒಮ್ಮೆ ಹೇಳಿದ್ದೆ, ಹಗೋರಿಗಳು ಚಿತಾ ಅಂತಂದ್ರೆ ಉರಿತಾ ಇರ್ತಕ್ಕಂಥ ದೇಹದ ತಲೆಯಲ್ಲಿರ್ತಕ್ಕಂಥ ಭಸ್ಮವನ್ನ ತಂದು ಅದನ್ನ ಹಾಕಿ ಅಭಿಷೇಕವನ್ನು ಮಾಡಿರ್ತಕ್ಕಂತಹ ಪ್ರತಿನಿತ್ಯವೂ ನಡೆಯುತ್ತೆ. ಇದು ಅಂತ ಅದ್ಭುತವಾದ ಒಂದು ಸ್ಥಳ, ಸುಂದರವಾದ ಒಂದು ಸ್ಥಳ, ತುಂಬಾ ಚೆನ್ನಾಗಿದೆ. ಅದನ್ನ ನೋಡಿದ್ರೆ ಸಾಕು, ನಮ್ಮ ದೇಹದಲ್ಲಿರ್ತಕ್ಕಂಥ ಪರಿಪೂರ್ಣವಾದ ಸಮಸ್ತ ರೋಗ ರುಜಿನಗಳು ದೂರ ಆಗ್ಬಿಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಭಗವಂತನ ಒಮ್ಮೆ ಬಿಲ್ವ ಪತ್ರ ಹಣ್ಣು ಹಂಪಲ್ ನೈವೇದ್ಯ ಮಾಡಿದ್ಮೇಲೆ ಮತ್ತೆ ಅದನ್ನ ಉಪಯೋಗಕ್ಕೆ ಬರೋದಿಲ್ಲ ಅಂತ ಹೇಳುತ್ತೆ. ಆದ್ರೆ ಇಲ್ಲಿ ವಿಶೇಷ ಏನು ಗೊತ್ತಾ, ಕ್ಷಿಪ್ರ ಫಲಗಳನ್ನು ಕೊಡತಕ್ಕಂತಹ ಉಜ್ಜಯಿನಿ ಮಹಾಕಾಳೇಶ್ವರನಿಗೆ ಎಷ್ಟು ಬಿಲ್ವ ಪತ್ರಗಳನ್ನು ಸಮರ್ಪಣೆ ಮಾಡಿದ್ರು ಮತ್ತು ಅದನ್ನ ತೊಳೆದು ಮತ್ತೆ ಪೂಜೆಗೆ ಇಡಬಹುದಂತೆ. ಅಂತಂದ್ರೆ ಅಲ್ಲಿರ್ತಕ್ಕಂಥ ಏನು ವೈಶಿಷ್ಟ್ಯತೆ, ಅದ್ಭುತವಾಗಿರತಕ್ಕಂತಹ ನದಿ. ಇದಕ್ಕೆ ವಿಕ್ರಮಾದಿತ್ಯನ ಕಥೆಯೂ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ವಿಶೇಷವಾಗಿ ಬೇತಾಳನ ಒಂದು ಕಥೆಯೂ ಒಂದು ಇರತಕ್ಕಂಥದ್ದು ಇತಿಹಾಸದಲ್ಲಿ. ಅಷ್ಟೇ ಅಲ್ಲ, ಇಲ್ಲಿ ಕ್ಷಿಪ್ರಾ ನದಿಯ ಒಂದು ಉಗಮ ಸ್ಥಾನ, ತುಂಬಾ ವಿಶೇಷವಾಗಿರತಕ್ಕಂತಹ ಒಂದು ಸ್ಥಾನ. ಆ ಒಂದು ಉಜ್ಜಯಿನಿ ಮಹಾಕಾಳೇಶ್ವರನ್ನ ಈಗ ನಾವು ದರ್ಶನ ಪಡೆಯೋಣ. परमेश्वराय शशिशेखराय गंगाधराय नमः। परमेश्वराय शशिशेखराय गंगाधराय नमः। गुणसाम्भवाय शिवताण्डवाय शिवशङ्कराय नमः। गुणसाम्भवाय शिवताण्डवाय शिवशङ्कराय नमः। परमेश्वराय शशिशेखराय गंगाधराय नमः। परमेश्वराय शशिशेखराय गंगाधराय नमः। गुणसाम्भवाय शिवताण्डवाय शिवशङ्कराय नमः। गुणसाम्भवाय शिवताण्डवाय शिवशङ्कराय नमः। जल प्रवाह पावितस्तरे कलेवलम्ब्य लम्बिताम्बुजङ्घमालिकामट्टमट्टमट्टमन्निनादमट्टमर्वयं चकार चण्डताण्डवं तनोतु न शिव शिवं शिवं शिवम् जटाकटाः सम्भ्रम भ्रमन्नितिं प्रमृत्यलोलवीचि वल्लरी विराजमानमूर्धनिर्धगद्गगज्ज्वलल्ललाटपट्टभावते किशोरचन्द्रशेखरे रति प्रदक्षिणं मम।
पुष्टिवर्धनम् उर्वारुकमिव बन्धनात् मृत्योर्मुक्षीय कुञ्जकोटरे वसन्ति मुक्तदुर्मते सदा शिरस्थमञ्जलिं वहन्ति लोललोललोचनोललामपाललग्नका शिवेति मन्त्रमुच्चरन् कदा सुखी भवाम्यहम् ಸಾಕ್ಷಾತ್ ಪರಶಿವನನ್ನ ನಾವೀಗ ದರ್ಶನ ಮಾಡ್ಕೊಂಡ್ ಬಂದ್ವಿ. ಮಾಹಿತಿಯನ್ನ ಕೇಳಲು ಸಮಯ ಆಗಿದೆ. ಗುರುಜಿ, ನಾವು ಎಂಥ ಭಾಗ್ಯ ದೊಡ್ಡದು. ನಿಜವಾಗ್ಲೂ ಆ ಒಂದೊಂದು ಕ್ಷಣ ಆ ಭಗವಂತನನ್ನ ವೀಕ್ಷಣೆ ಮಾಡ್ತಿದ್ರೆ ನಮ್ಮ ಮನಸ್ಸು ಪುಲಂಕವಾಗತ್ತೆ ಒಳಗಡೆ. ನೋಡಿ, ಎಂಥ ಒಂದು ಚೈತನ್ಯ ರೂಪಿ, ಎಂಥ ಅದ್ಭುತವಾದ ಭಗವಂತನ ದರ್ಶನ. ಮಹಾಕಾಲೇಶ್ವರ ತುಂಬ ವಿಶೇಷ. ನಮಗೆಲ್ಲರಿಗೂ ಗೊತ್ತೇ ಇದೆ, ಅಲ್ಲಿ ವಿಶೇಷವಾಗಿ ರಾತ್ರಿ 2 ಗಂಟೆ ಬೆಳಗ್ಗೆ 4 ಗಂಟೆಯಲ್ಲಿ ಭಸ್ಮಾಭಿಷೇಕ, ಪ್ರಪ್ರಥಮವಾದ ಅಭಿಷೇಕ. ಮತ್ತೆ ಪ್ರತಿದಿನ ಸಂಜೆ 7 ಗಂಟೆಗೆ ಭಸ್ಮಾಭಿಷೇಕ. ದಿನಕ್ಕೆ ಕನಿಷ್ಠ ಪಕ್ಷ ಅಂತಂದ್ರು 1000 ಚಿತೆಗಳು
ಅಲ್ಲಿ ಅಂದರೆ ಶವಗಳು ಸಂಸ್ಕಾರ ಆಗ್ತಿರುತ್ತೆ. ಅದರಲ್ಲಿ ಕೆಲವೊಂದು ಶ್ರೇಷ್ಠವಾದ ಬ್ರಾಹ್ಮಣನ ತಲೆಯ ಒಂದು ತೀರ್ಕೊಂಡಿದ್ರೆ ಮಾತ್ರ ಅವನು ತಲೆದು ಮಾತ್ರ ತೆಗೆದು ಆ ಭಸ್ಮವನ್ನು ಹಗೋರಿಗಳ ಕೈಯಿಂದ ತಂದು ಸಾಕ್ಷಾತ್ ಶಿವನ ಮೇಲೆ ಅರ್ಪಣೆ ಮಾಡಿ ಅಭಿಷೇಕ ಮಾಡ್ತಾರೆ. ಅಂತ ಅದ್ಭುತವಾದ ಸೌಂದರ್ಯವನ್ನು ನಾವು ನೋಡ್ಕೊಂಡ್ಬಂದ್ವಿ. ನಿಜವಾಗ್ಲೂ ಈ ಜನ್ಮಕ್ಕೆ ನನಗಿದು ಸಾಕು ಅನಿಸ್ತಿದೆ. ಮತ್ತೆ ಮುಂದಿದೆ ಇನ್ನೊಂದು ಜ್ಯೋತಿರ್ಲಿಂಗ, ಅದನ್ನು ನೋಡ್ಕೊಂಡು ಬರೋಣ. ಈಗ ಉಳಿದಾದಂತಹ 12 ಜ್ಯೋತಿರ್ಲಿಂಗಗಳ ದರ್ಶನವನ್ನ ಮಾಡ್ಕೊಂಡ್ ಬರೋ ಸಮಯ ಆಗಿದೆ. ಬನ್ನಿ ಗುರುಜಿಯಿಂದ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೇಳ್ತಿಳಿಯೋಣ. ಗುರುಜಿ, 12 ಜ್ಯೋತಿರ್ಲಿಂಗಗಳು ಪ್ರತಿನಿತ್ಯ ಗುರುಗಳು ಹೇಳ್ತಿದ್ರು 12 ರಾಶಿಗಳು. ಈಗ 12 ಜ್ಯೋತಿರ್ಲಿಂಗಗಳು ನೋಡಿ ನಮ್ಮ ಜಾತಕಕ್ಕೂ ನಮ್ಮ ಬದುಕಿಗೂ ಯಾವ ರೀತಿ ಹೋಲೈಕೆ ಆಗಿದೆ ಅಂತ. ಇರೋದು ಕೇವಲ 12 ರಾಶಿಗಳು, 12 ಜ್ಯೋತಿರ್ಲಿಂಗಗಳು. ಒಂದೊಂದು ರಾಶಿಯವರು ಒಂದೊಂದು ಜ್ಯೋತಿರ್ಲಿಂಗವನ್ನು ಆರಾಧನೆ ಮಾಡಿದ್ರೆ ಅವರ ಜೀವನದಲ್ಲಿ ಸಕಲ ಭೋಗ ಭಾಗ್ಯಗಳು ಕೊಡುತ್ತಂತೆ. ಒಂದೊಂದು ರಾಶಿಯವರು ಒಂದೊಂದು ಲಿಂಗ. ಅದು ಯಾಕೆ ರಾಶಿಗೂ ಲಿಂಗ? ಇದೇನಿದೆ ಲಿಂಕು? ಹೌದಲ್ವಾ? ಇದಕ್ಕೂ ಅದಕ್ಕೂ ಸಂಬಂಧ ಸಾಕ್ಷಾತ್ ಬೇಕಾದಷ್ಟಿದೆ. ಅದನ್ನ ಇನ್ನೊಂದಿನ ನಾನು ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ಮೊದಲಿಗೆ ಜ್ಯೋತಿರ್ಲಿಂಗಗಳ 12. ಒಂದನೇದು ಸೋಮನಾಥ. ಎಲ್ಲಿದೆ ನಮಗೆ? ಗುಜರಾತಿನ ಸೋಮನಾಥೇಶ್ವರ. 2ನೇ ಜ್ಯೋತಿರ್ಲಿಂಗ ಶ್ರೀಶೈಲ ಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯವರು ಮಲ್ಲಿಕಾರ್ಜುನಲ್ಲಿ ಐಕ್ಯರಾಗಿರ್ತಕ್ಕಂಥದ್ದು. ಇಲ್ಲಿ ಲಿಂಗಾಯತರಿಗಂತೂ ತುಂಬ ವಿಶೇಷವಾಗಿರ್ತಕ್ಕಂತಹ ಒಂದು ದೇವಸ್ಥಾನ. ಮತ್ತೆ ಉಜ್ಜಯಿನಿ ಮಹಾಕಾಳೇಶ್ವರ, ವೈದ್ಯನಾಥೇಶ್ವರ, ಭೀಮಶಂಕರ, ನಾಗನಾಥೇಶ್ವರ, ಇದು ಜ್ಯೋತಿರ್ಲಿಂಗ ವಿಶೇಷ. ಮತ್ತೆ ಮಹಾರಾಷ್ಟ್ರದ ನಾಸಿಕದಲ್ಲಿರ್ತಕ್ಕಂಥ ತ್ರಯಂಬಕೇಶ್ವರ, ಅದು ಒಂದು ಅದ್ಭುತವಾದ ಜ್ಯೋತಿರ್ಲಿಂಗ. ಅದಾಂತರ ನಮಗೆ ಹತ್ತಿರದಲ್ಲಿರ್ತಕ್ಕಂಥ ತಮಿಳುನಾಡಿನ ಸಮುದ್ರ ತೀರದಲ್ಲಿರ್ತಕ್ಕಂಥ ರಾಮನಾಥೇಶ್ವರ, ರಾಮನಿಂದ ಪೂಜಿಸಲ್ಪಟ್ಟ ರಾಮನಾಥ, ರಾಮೇಶ್ವರ. ಅಷ್ಟೆಲ್ಲ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಕೃಷ್ಣೇಶ್ವರ, ತುಂಬಾ ಅದ್ಭುತವಾದ ದೇವಾಲಯ ಕೃಷ್ಣೇಶ್ವರ. ಮತ್ತೆ ಕಾಶಿ ವಿಶ್ವನಾಥ. ಆಹಾ, ಕಾಶಿ ಎಂದರೆ ನನ್ನ ಮನಸ್ಸು ಏನೋ ಒಂಥರ ಆಗ್ತಿದೆ. ಕಾಶಿ ವಿಶ್ವನಾಥೇಶ್ವರ ಅದೊಂದು. ಮತ್ತೆ ಓಂಕಾರೇಶ್ವರ. ಓಂಕಾರೇಶ್ವರ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಓಂಕಾರೇಶ್ವರ. ಅಲ್ಲಿ ಈಗಲೂ ಸಹ ಲಿಂಗದಿಂದ ಓಂಕಾರ ಶಬ್ದ ಹಾಗೇ ಹೊರಗಡೆ ಬರುತ್ತೆ. ಆ ಗರ್ಭಗುಡಿಯಲ್ಲಿ ನಿಂತ್ಕೋಬೇಕು. ಓಮನ ಶಬ್ದ ಅದು ಎಲ್ಲಿಂದ ಬರುತ್ತೋ ಗೊತ್ತೇ, ಆ ಲಿಂಗದಿಂದ ಹಾಗೇ ಉತ್ಪತ್ತಿ ಆಗುತ್ತೆ. ಅದು ಸಪ್ತ ಪಂಚಭೂತಗಳಲ್ಲಿ ಶಬ್ದಾತ್ಮನೇ ನಮಃ, ಶಬ್ದದ ತರಂಗಗಳನ್ನ ಸೃಷ್ಟಿ ಈಗಲೂ ಮಾಡ್ತಾ ಇದೆ. ಅದಕ್ಕೆ ಓಂಕಾರೇಶ್ವರ ಅಂತ ಹೇಳಿ ಅದಕ್ಕೆ ಹೆಸರು ಬಂದಿರತಕ್ಕಂಥದ್ದು. ಕೊನೆಯದಾಗಿ ನಮ್ಗೆ ಯಾವುದಿದೆ? ಕೇದಾರೇಶ್ವರ, ಕೇದಾರನಾಥ್, ಕೇದಾರೇಶ್ವರ. ಹಿಮಾಲಯಗಳಲ್ಲಿರ್ತಕ್ಕಂಥದ್ದೊಂದು ಕೇದಾರೇಶ್ವರ. ಇವೆಲ್ಲವೂ ಐಕ್ಯ ಆಗಿರ್ತಕ್ಕಂಥದ್ದು ಕೇದಾರನಾಥದಲ್ಲಿ. ಒಮ್ಮೆ ಅದು ಅದ್ಭುತವಾದ ಒಂದು ಕಥೆ ಇದೆ. ಪಂಚಪಾಂಡವರು ಪೂಜೆ ಮಾಡ್ಬೇಕು. ಭೀಮ ಏನಾದ್ರೂ ಮಾಡಿ ಶಿವನ್ ಪೂಜೆ ಮಾಡಬೇಕು, ಮತ್ತೆ ನನಗೆ ರಾಜ್ಯಭಾರ ಬರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಭೀಮನ್ನ ಪೂಜೆ ಮಾಡಬೇಕು ಅಂತ, ಶಿವನ ಪೂಜೆ ಮಾಡಬೇಕು ಅಂತ ಶ್ರೀಕೃಷ್ಣ ಆಜ್ಞೆಯಂತೆ ಪೂಜೆ ಮಾಡ್ಲಿಕ್ಕೆ ಹೋಗ್ತಾನೆ. ಈ ಶಿವ ಬಚ್ಚಿಕೊಂಡ್ಬಿಡ್ತಾನೆ, ಏನು ಮಾಡಿದ್ರು ಕಾಣಿಸ್ಕೊಳ್ಳೋದಿಲ್ಲ. ಅದೆಲ್ಲಿ ಹೋಗ್ತಾನೆ ನೋಡೋಣ ಅಂತ ಹೇಳ್ಬಿಟ್ಟಿದೆ. ದೊಡ್ಡದಾಗ ಅವತಾರ ಎತ್ಬಿಟ್ಟು ಈ ಕಡೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳಿಗೆ ಹೆಜ್ಜೆಯನ್ನು ಇಟ್ಬಿಟ್ಟು ಈಗ ನಿಂತ್ಕೊಂಡ್ಬಿಡ್ತಾರೆ. ಭೀಮನ್ ತರ ನಿಂತ್ಕೊಂಡ್ಬಿಟ್ಟಾಗ ಅಲ್ಲಿರ್ತಕ್ಕಂಥ ಎಲ್ಲ ಕಾಣಿಸ್ಲೇಬೇಕಲ್ಲ, ಎಲ್ಲವೂ ಸಹ ನಂದಿ ವೇಷ ಹಾಕೊಂಡಿರುತ್ತೆ, ಹಸುಗಳ ವೇಷ. ಹಸುಗಳ ವೇಷ ಹಾಕೊಂಡು ಎಲ್ಲವೂ ಅವನ ಕಾಲ್ ಕೆಳಗೆ ನುಗ್ಗು ಹೋದಾಗ ಆ ಒಂದು ಮಾತ್ರ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಆಗ ಇವನೇ ಶಿವ ಅಂತೇಳಿ ಹಿಂಗೆ ಹಿಡ್ಕೊಳಕ್ ಹೋಗ್ತಾನೆ, ಪಾತಾಳದಲ್ಲಿ ಸೇರ್ಕೊಂಡ್ಬಿಡ್ತಾನೆ. ಆಗ ಒಂದೇ ಒಂದು ಕೊಂಬು ನಿಂತ್ಕೊಂಡ್ಬಿಡುತ್ತೆ. ಅದಕ್ಕೆ ಮತ್ತೆ ಉಳಿದಿರ್ತಕ್ಕಂಥ ಪರಿಪೂರ್ಣವಾದ ದೇಹ ಅದೇ ಈಗಿರ್ತಕ್ಕಂಥ ನೇಪಾಳ ರಾಜ್ಯದಲ್ಲಿರ್ತಕ್ಕಂಥ ಪಶುಪತಿನಾಥ್. ಈಗ ಎಲ್ಲವನ್ನ ಒಮ್ಮೆ ದರ್ಶನ ಮಾಡ್ಕೊಂಬರೋಣ, ಬನ್ನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ
ಶಿವಾಯ ನಮೋ ಓಂ ನಮಃ ಶಿವಾಯ ಶಿವಾಯ ನಮೋ ಓಂ ನಮಃ ಶಿವಾಯ ಶಿವಾಯ ನಮೋ ಓಂ ನಮಃ ಶಿವಾಯ ಶಿವಾಯ ನಮೋ ಓಂ ನಮಃ ಶಿವಾಯ ಶಿವಾಯ ನಮೋ ಓಂ ನಮಃ ಶಿವಾಯ ಶಿವಾಯ ನಮೋ ಓಂ ನಮಃ ಶಿವಾಯ ಶಿವಾಯ ನಮೋ ಓಂ ನಮಃ ಶಿವಾಯ ಶಿವಾಯ ನಮೋ ಹರ 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 ಹರಾಯ ನಮೋ ಶಿವ 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 ಶಿವಾಯ ನಮೋ ಹರ 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 ಹರಾಯ ನಮೋ ಶಿವ 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 ಶಿವಾಯ ನಮೋ ಹರ 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 ಹರಾಯ ನಮೋ ಶಿವ 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 ಶಿವಾಯ ನಮೋ ಹರ 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 ಹರಾಯ ನಮೋ ಶಿವ 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 ಶಿವಾಯ ನಮೋ ಓಂ ನಮಃ ಶಿವಾಯ 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 ಶಿವಾಯ ನಮೋ ಹರ ಹರ ಮಹಾದೇವ 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 ಓಂ ನಮಃ ಶಿವಾಯ ಶಿವಾಯ ನಮೋ 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 ಡಮ 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 ಡಮರು ಬಾಜೆ ಡಮ 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 ಡಮರು ಬಾಜೆ ಡಮ 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 ಡಮರು ಬಾಜೆ ಡಮ 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 ಡಮರು ಬಾಜೆ ಧಿಮಿಕಟ ಮೃದಂಗ ಬಾಜೆ ಧಿಮಿಕಟ ಮೃದಂಗ ಬಾಜೆ ಧಿಮಿಕ ಧಿಂ ಮೃದಂಗ ಬಾಜೆ ಧಿಮಿಕ ಮೃದಂಗ ಬಾಜೆ ಹರ ಹರ ಮಹಾದೇವ 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 ಓಂ ನಮಃ ಶಿವಾಯ ಶಿವಾಯ ನಮೋ 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 ಡಮ 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 ಡಮರು ಬಾಜೆ 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 ಧಿಮಿಕ ಧಿಂ ಮೃದಂಗ ಬಾಜೆ ಧಿಮಿಕ ಮೃದಂಗ ಬಾಜೆ ಧಿಮಿಕಟ ಮೃದಂಗ ಬಾಜೆ ಧಿಮಿಕ ಮೃದಂಗ ಬಾಜೆ ಹರ ಹರ ಮಹಾದೇವ 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 ಓಂ ನಮಃ ಶಿವಾಯ ಶಿವಾಯ ನಮೋ ಓಂ ನಮಃ ಶಿವಾಯ ಶಿವಾಯ ನಮೋ ಸತ್ಯನು ಶುಭಕರನು ಪ್ರಿಯನು ಮಂಗಳನು ಆದಂತ ಶಿವನ ಕುರಿತಾಗಿ ಈ ದಿನದ ಒಂದು ವಿಶೇಷತೆ ಕುರಿತಾಗಿ ಗುರುಜಿಯವರು ಇನ್ನಷ್ಟು ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ. ಜನನ ಜೀವನ ಹಾಗೂ ಮರಣದ ಈ ಒಂದು ಸರಪಳಿಯಿಂದ ಮುಕ್ತಿಯನ್ನಗೊಳಿಸುವಂತ ಜೀವನದಲ್ಲಿ ಶಿವ ಸಾಯುಜ್ಯವನ್ನ ಪಡಿಬೇಕಂದ್ರೆ ಏನ್ ಮಾಡಬೇಕು ಅನ್ನೋದಕ್ಕೆ ಸಾಕಷ್ಟು ವಿಶೇಷ ಮಾಹಿತಿಯನ್ನ ಈಗ ಗುರುಜಿಯವರು ತಿಳಿಸ್ಕೊಡ್ಲಿದ್ದಾರೆ. ಬನ್ನಿ ಕೇಳೋಣ. ಗುರುಜಿ, ಶಿವನ ಮಹಿಮೆ ನಾವು
ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಯಜುರ್ವೇದದಲ್ಲಿ ಚಮಕಾನಮಕ ರುದ್ರಪಾರಾಯಣ, ವಾಗಚ್ಚಮೆ ಪ್ರವಚ್ಚಮೆ ಎಂತಾಚಮೆ ದತ್ತಾಚಮೆ ಶ್ರೇಯಸ್ಸಮೆ ಭಗಸ್ಸಮೆ ಊರ್ಧ್ವಂಚಮೆ ಊರ್ಧ್ವಾಮೇವಚ್ಚಮೆ ಅಂತಂದ್ರೆ ನನಗೇನು? ಆಸ್ತಿ ಕೊಡು, ನನಗೆ ಅಂತಸ್ತು ಕೊಡು, ನನಗೆ ಐಶ್ವರ್ಯ ಕೊಡು, ಉತ್ತಮ ಸಂತಾನ ಕೊಡು, ನನ್ನ ವಂಶವೃದ್ಧಿಯನ್ನು ಮಾಡೋ ಶಕ್ತಿ ಕೊಡು, ನನ್ನ ದೇಹದಲ್ಲಿ ಚೈತನ್ಯ ಶಕ್ತಿ ಕೊಡು, ಕೊನೆಗೆ ನನಗೆ ಮೋಕ್ಷವನ್ನು ಕೊಡು, ನನಗೆ ಹಣ ಭೂಮಿ ಕೊಡು, ನನಗೆ ಉತ್ತಮವಾದ ಸ್ನೇಹಿತರನ್ನು ಕೊಡು, ನನಗೆ ಒಳ್ಳೆ ಮನಸ್ಸನ್ನು ಕೊಡು, ನನ್ನ ಮನಸ್ಸಿನಲ್ಲಿ ಸದಾ ನಿನ್ನನ್ನು ಧ್ಯಾನ ಮಾಡುವಂಥ ಶಕ್ತಿಯನ್ನು ಕೊಡು. ನೋಡಿ, ಮಂತ್ರದಲ್ಲಿ ಇರ್ತಕ್ಕಂತಹ ಒಂದು ಶಕ್ತಿಯೇ ದೇವರನ್ನ ಬೇಡ್ಕೊಳ್ಳುವಂಥದ್ದು. ರುದ್ರನೇ ಆ ರೀತಿ. ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯೋ ಉತೋತೈಷವೇ ನಮಃ. ಎಷ್ಟು ಅದ್ಭುತವಾದ ಮಂತ್ರ ಇದೆ, ಆಯ್ತಾ? ಅತಾತ್ಮಾನಗಂ ಶಿವಾತ್ಮಾನಗಂ ಶ್ರೀರುದ್ರ ರೂಪಂ ಧ್ಯಾಯೇತ್ ಮಂತ್ರ ಹೇಳುತ್ತೆ. ಹಂಗಂದ್ರೆ ಏನು ಗೊತ್ತಾ? ಅತಾತ್ಮಾನಗಂ ಶಿವಾತ್ಮಾನಗಂ ಶ್ರೀರುದ್ರ ರೂಪಂ ಧ್ಯಾಯೇತ್. ನನ್ನ ಆತ್ಮವನ್ನ ತೆಗೆದು ನಿನ್ನ ಮುಂದೆಟ್ಟು ಅದೇ ಶಿವನ ರೂಪವಾಗಿ ನಿನ್ನ ಮುಂದೆ ರುದ್ರಾಭಿಷೇಕ ಪೂಜೆಯಲ್ಲಿ ಮಗ್ನನಾಗಿದ್ದೀನಿ ಅಂತ. ಅಂದರೆ ನಮ್ಮ ಆತ್ಮ ಶಿವರೂಪ, ಶಿವಧ್ಯಾನ, ಶಿವಮಯ. ನಮ್ಮ ಆತ್ಮವೇ ಶಿವ. ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದೆ ವೇದ. ಇದು ನಿಜವಾಗ್ಲೂ ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಇಷ್ಟೊತ್ತು ನಾವು 12 ಲಿಂಗಗಳನ್ನು ದರ್ಶನ ಮಾಡ್ಕೊಂಡ್ ಬಂದ್ವಿ. ಈ ಜನ್ಮ ಪುನೀತ ಅನ್ಸ್ಬಿಡ್ತು ನನಗೊಂದು ನಿಮಿಷ. ಯಾಕೆ ಅಂತಂದ್ರೆ ಎಲ್ಲವನ್ನ ನೋಡಿದೀವಿ. ಒಂದೊಂದು ಜಾಗದಲ್ಲಿ ಒಂದೊಂದು ದಿನ ನೋಡೋದಕ್ಕಿಂತ ಒಂದೇ ದಿನ ಎಲ್ಲವನ್ನ ಈ ರೀತಿ ನೋಡಿಟ್ಬಿಟ್ರೆ ನಿಜವಾಗ್ಲೂ ಏನೋ ಒಂಥರ ಸಂತೋಷ ಮನಸ್ಸಿಗೆ. ಯಾರು ಏನೋ ನನಗಂತೂ ತುಂಬಾ ಉಲ್ಲಾಸವಾಗಿದೆ. ಈಗ ಶಿವರಾತ್ರಿ ಬೇರೆ. ನಾನು ನಿನ್ನೆನೆ ಹೇಳಿದ್ದೀನಿ, ಶಿವರಾತ್ರಿ ನಾವು ಯಾವ ರೀತಿ ಆಚರಣೆ ಮಾಡಬೇಕು, ಹೇಗೆ ಆಚರಣೆ ಮಾಡಬೇಕು. ಈ ದಿನ ಸಾಯಂಕಾಲ ತ್ರಯೋದಶಿ ಮುಕ್ತ ಚತುರ್ದಶಿ ಪ್ರಾರಂಭ ಆಗ್ತದೆ. ನಾವೆಲ್ಲರೂ ಮತ್ತೊಮ್ಮೆ ಪ್ರತಿದಿನವೂ ಸಹ ಸ್ನಾನಗಳನ್ನು ಬೆಳಗ್ಗೆ ಮಾಡಿ ಪೂಜೆ ಮಾಡ್ತೇವೆ. ಶಿವರಾತ್ರಿನ ಸಾಯಂಕಾಲವೂ ಸಹ ನದಿ ತೀರಗಳಿಗೆ ಹೋಗಿ ಸ್ನಾನ ಮಾಡ್ತಾರೆ. ಮತ್ತೆ ಆ ಒಂದು ಭಸ್ಮ ರುದ್ರಾಕ್ಷಿ ಮಾಲೆಗಳನ್ನು ದಾನ ಮಾಡಿಕೊಂಡು ಶಿವಾರಾಧನೆ ಮಾಡ್ತಾರೆ, ಶಿವ ಪೂಜೆಗಳನ್ನು ಮಾಡ್ತಾರೆ. ನೀವು ಈ ದಿನ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿ ಕ್ಷಣವೂ 3 ಗಂಟೆಗೊಮ್ಮೆ ಶಿವ ಅಷ್ಟೋತ್ರ ಹೊತ್ಕೊಳ್ಳಿ. ಕೂತಲ್ಲೇ ಓಂ ನಮಃ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರ. ಯಾರು ಮಾತಾಡಬೇಡಿ, ಮೌನ ವ್ರತ ಮಾಡಬೇಡಿ. ಇನ್ನು ಅತಿ ಹೆಚ್ಚು ಸದಾ ದೇವರ ಮನದಲ್ಲೇ ಇರಿ. ನೀವೇನು ಬೇಡ. ಈಗ 1 ರಿಂದ 2 ಗಂಟೆಗಳ ಕಾಲ ಸತತವಾಗಿ ಕೂತ್ಕೊಂಡು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಈ ಒಂದು ಪಂಚಾಕ್ಷರಿ ಮಂತ್ರವನ್ನ 1-2 ಗಂಟೆಗಳ ಕಾಲ ನೀವು ಮನದಲ್ಲೇ ಜಪವನ್ನ ಮಾಡಿ ನೋಡಿ. ನಿಮ್ಗೆ ಗೊತ್ತಾಗುತ್ತೆ ಅದರ ಪೂಜೆ ಏನು ಅಂತ. ಈಗ ನೀವು ದರ್ಶನ ಮಾಡ್ತಿರೋದು ನಾನು ಪ್ರತಿನಿತ್ಯ ಪೂಜೆ ಮಾಡತಕ್ಕಂಥ ನನ್ನ ಆತ್ಮಲಿಂಗ ಅನ್ಕೊಂಡಿದ್ದೀನಿ. ಅಂದರೆ ಶಿವನ ಆತ್ಮಲಿಂಗವಾಗಿ ಪಡೆದಿರ್ತಕ್ಕಂಥ ಲಿಂಗ, ಆ ಒಂದು ಸ್ಫಟಿಕ ಲಿಂಗ. ಕೆಳಗಡೆ ಇರತಕ್ಕಂಥ ರಜತ, ಬೆಳ್ಳಿ, ಸ್ಫಟಿಕ ಲಿಂಗ ಮತ್ತು ರಜತವನ್ನ ನಾನು ಸ್ವಯಂಭೂ ಕಾಶಿ ಕ್ಷೇತ್ರ ಎಲ್ಲಿ 12 ಲಿಂಗಗಳಿದೆಯೋ ಅಷ್ಟು ಲಿಂಗಗಳ ಮುಂದಿಟ್ಟು ರುದ್ರಾಭಿಷೇಕಗಳನ್ನು ಮಾಡಿ, ವಿಶೇಷವಾಗಿ ಗಂಗಾ ನದಿಗಳಲ್ಲಿ ಪ್ರತಿದಿನವೂ ಗಂಗಾ ನದಿಗಳಲ್ಲಿ ಸ್ನಾನವನ್ನು ಮಾಡಿಸಿ, ಎಲ್ಲ ಒಂದು 7 ನದಿಗಳನ್ನು ಅದನ್ನು ಪುನೀತವನ್ನಾಗಿ ಮಾಡಿಸಿ, ನನ್ನ ಆಶ್ರಮದಲ್ಲಿ ನಿತ್ಯ ನನ್ನ ಕೈಯಿಂದ ಪೂಜಿಸಲ್ಪಟ್ಟ ನನ್ನ ಲಿಂಗ, ನನ್ನ ಆತ್ಮವೇ ಅಲ್ಲಿ ಸಮರ್ಪಣೆ ಮಾಡಿ ಲಿಂಗದ ರೂಪವಾಗಿ ಪ್ರತಿನಿತ್ಯ ನಾನು ಪೂಜೆ ಮಾಡ್ತೀನಿ. ಆ ಲಿಂಗವನ್ನು ನನ್ನ ಮುಂದೆ ನಿಮಗೆ ದರ್ಶನ ಆಯ್ತು. ಈ ದಿನ ಬೆಳಗ್ಗೆನೆ ರುದ್ರಾಭಿಷೇಕ ಪೂಜೆಯನ್ನು ಮಾಡಿಕೊಂಡು ಇಲ್ಲಿ ನಮ್ಮ ಮುಂದೆ ನಿಮ್ಮ ಮುಂದೆ ದರ್ಶನವನ್ನು ಕೊಡ್ತಿದೆ ನೋಡಿ. ಅದು ಕಿಂಡಿ, ಅದರಿಂದ ನಾನು ನಿತ್ಯ ದೇವರಿಗೆ ಅಭಿಷೇಕವನ್ನು ಮಾಡ್ತೀನಿ. ಮತ್ತು ನನ್ನ ಮಂತ್ರದಂಡ ಅದು ಜನರಿಗೆ, ಎಷ್ಟೋ ಜನಕ್ಕೆ ಆ ಒಂದು ಶಿವಶಕ್ತಿಯಾಗಿ, ಸರ್ಪಶಕ್ತಿಯಾಗಿ, ಒಂದು ನಾಗಶಕ್ತಿಯಾಗಿ ಪ್ರತಿನಿತ್ಯವೂ ಸಹ ಆದಿಶೇಷಾಯ ನಮಸ್ತುಭ್ಯಂ ಅನಂತ ಫಲದಾಯಕಂ ನಮೋ ಅಸ್ತು ಪದ್ಮನಾಭಾಯ ನಾಗಾನಾಂ ಪತಯೇ ನಮ ಅಂತ ಹೇಳಿ ನಾಗನ ರೂಪವಾಗಿ ಎಷ್ಟೋ ಜನಕ್ಕೆ ಆಶೀರ್ವಾದವನ್ನು ಮಾಡಿರತಕ್ಕಂತಹ ಒಂದು ಮಂತ್ರದಂಡದೊಂದಿಗೆ ನನ್ನ ಒಂದು ಲಿಂಗ, ಆ ಒಂದು ಸ್ಫಟಿಕ ಲಿಂಗ, ಅದರ ಮೇಲೆ ಬೆಳಕು ಬಿದ್ದಿದ ತಕ್ಷಣ ಅದು ಜ್ಯೋತಿಯ ರೂಪದಲ್ಲಿ ಆಗ್ತಿರುತ್ತೆ. ಆ ಜ್ಯೋತಿ ಅಂದ್ರೆ ನಾವೇನ್ ಹೇಳ್ತೀವಿ ಇಲ್ಲಿ, ಜ್ಯೋತಿಯ ರೂಪ. ಸ್ಫಟಿಕ ಅಂದ್ರೆ
ಶಿವನ ವೀರ್ಯನೇ ಸ್ಫಟಿಕ. ಆ ಶಿವತತ್ವ ಎಲ್ಲಿ ಸ್ಫಟಿಕವಿರುತ್ತೋ ಅಲ್ಲಿ ಪಾವಿತ್ರತೆ ಇರುತ್ತೆ, ಅಲ್ಲಿ ಜ್ಯೋತಿಯ ಒಂದು ಪ್ರತೀಕ. ನೋಡಿ ಆ ಲಿಂಗವನ್ನು ನೋಡಿ, ನಮ್ಮ ಮನೆಗಳಲ್ಲಿ ದೀಪ ಹುರಿತಿದ್ರೆ ಯಾವ ರೀತಿ ಜ್ಯೋತಿ ಇರುತ್ತೋ ಆ ರೀತಿ. ಮತ್ತೆ ನಮಗೆ ಈ ಒಂದು ಸಪ್ತ ಚಕ್ರಗಳಲ್ಲಿ ಇರತಕ್ಕಂಥ ಚಕ್ರ ಜ್ಯೋತಿಯನ್ನ ಅಂತ ಹೇಳ್ತೀವಿ. ಆ ಜ್ಯೋತಿ ಇರತಕ್ಕಂಥದ್ದು ಈ ರೂಪದಲ್ಲಿರುತ್ತೆ, ಆ ಒಂದು ಜ್ಯೋತಿಯ ರೂಪ. ಮತ್ತೆ ನಿಮ್ಮ ಮನಸ್ಸು ನಾವು ನೋಡಿರ್ತೀವಿ ತಿರ್ಕೊಂಡೋಗಿ ಯಾವ ರೀತಿ ಹೋಗುತ್ತೆ, ಜ್ಯೋತಿಯ ರೂಪದಲ್ಲಿ ಪರಮಾತ್ಮನ ಬಳಿಗೆ ಹೋಗುತ್ತೆ. ಅದು ನಾರಾಯಣ ಆಗ್ಬೋದು, ಅದು ಹರಿ ಆಗ್ಬೋದು, ಹರ ಆಗ್ಬೋದು. ಜ್ಯೋತಿಯ ರೂಪ ಆವತ್ತು ಪ್ರತೀಕವಾಗಿರ್ತಕ್ಕಂಥದ್ದೇ ಲಿಂಗ. ನಾನು ಆಗಲೇ ಒಂದು ಕತೆ ಹೇಳ್ತಿದ್ದೆ, ಲಿಂಗ ಯಾವ ರೀತಿ ಉದ್ಭವವಾಯಿತು ಅಂತ. ಅಂದರೆ ಆ ಒಂದು ಕಾಲಭೈರವನ ವೇಷ ಹಾಕ್ಕೊಂಡು ಆ ಒಂದು ಮನುಷ್ಯ ಅಘೋರಿಯಾಗ ರೂಪವನ್ನು ತಾಳ್ಕೊಂಡು ಮೈಯೆಲ್ಲ ಚಿತೆ ಭಸ್ಮ ಹಚ್ಕೊಂಡು ಓಡಾಡ್ತಾ ಇರ್ತಾರೆ. ಇವರು ಋಷಿಮುನಿಗಳೆಲ್ಲರೂ ಸೇರಿ, ಆ ಋಷಿಮುನಿಗಳೆಲ್ಲರೂ ಸಹ ಪರಮ ಪವಿತ್ರರಾಗಿ ಪ್ರತಿನಿತ್ಯ ತನ್ನ ದಾಂಪತ್ಯ ಜೀವನದಲ್ಲಿ ಸುಖ ಸ್ತ್ರೀ ಭೋಗದಲ್ಲಿ ಹೆಂಡತಿ ಮಕ್ಕಳನ್ನೇ ನೆಮ್ಮದಿಯಾಗಿರ್ತಾರೆ. ಪ್ರಪಂಚವನ್ನು ಕಾಪಾಡಿಕೊಂಡು ಅವ್ರದ್ದಷ್ಟೇ ಅನ್ಕೊಂಡು ಇಟ್ಬಿಡ್ತಾರೆ. ಆಗ ಈ ಮನುಷ್ಯನ ಇದೇನಿದು, ಇವ್ರಿಗೆ ಮದುವೆ ಮಾಡಿಕೊಂಡು ಹೆಂಡತಿಯ ಒಂದು ಭೋಗ ಜೀವನದಲ್ಲಿ ಇವರು ತೃಪ್ತರಾಗಿ ಪ್ರತಿನಿತ್ಯ ಜಪ ತಪಗಳನ್ನ ಮಾಡಿಕೊಂಡು ಹೆಂಡತಿ ಸುಖಭೋಗದಲ್ಲೇ ಇದ್ಬಿಟ್ಟಿರಲ್ಲ, ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ, ಇವರಿಗೆ ಒಂದು ಪರೀಕ್ಷೆ ಮಾಡಬೇಕು ಅಂತೇಳಿ ಈತನು ದಿಗಂಬರನ ವೇಷ ಹಾಕ್ಕೊಂತಾನೆ. ದಿಗಂಬರನ ವೇಷ ಹಾಕ್ಕೊಂಡು ಆತನ ಮೈಯೆಲ್ಲ ಚಿತಾಭಸ್ಮವನ್ನು ಹಚ್ಕೊಂಡು ಆತನ ಏನ್ ಮಾಡ್ತಾನೆ, ಆತನ ದಿಗಂಬರ ಅಂತಂದ್ರೆ ಬಟ್ಟೆಗಳ ಇಲ್ಲದೆ ಚಿತಾಭಸ್ಮ, ಅವನೇ ಅಘೋರಿ ರೂಪಿ, ಸಾಕ್ಷಾತ್ ಶಿವರೂಪಿ. ಆ ಒಂದು ಅಘೋರ ರೂಪ ಹಾಕೊಂಡು ಓಡಾಡ್ಕೊಂಡಿರ್ತಾನೆ. ಆ ಓಡಾಡ್ಕೊಂಡಿದ್ರೆ ಇವ್ರ ನಾಚಿಕೆ ಅಂಥದ್ದೇನೂ ಇರೋದಿಲ್ಲ. ಒಂದು ಗೊತ್ತಾ, ನಮ್ಮ ದೇಹದಲ್ಲಿ ಈ ಮಾನ ಅಂತ ಮುಚ್ಚೊಳಕ್ಕೆ ಈ ಒಂದು ಬಟ್ಟೆ, ಒಂದು ಆಸೆ, ಬಟ್ಟೆ ಹಾಕ್ಕೊಂಡು ನೆಮ್ಮದಿ ಕ್ಲೀನಾಗಿ ಯಾವಾಗಲೂ ಶಿಸ್ತಾಗಿರ್ಬೇಕು ಅಂತ. ಇವೆಲ್ಲವನ್ನು ಕಿತ್ತು ಬಿಸಾಕಿದ್ಮೇಲೆ ನಮ್ಗೆ ಇನ್ನೇನು ಬೇಕು, ಇನ್ನೇನು ಬೇಕಾಗಿಲ್ಲ ಜೀವನದಲ್ಲಿ, ಇನ್ನೇನು ಬೇಡ, ಯಾವುದೂ ಬೇಕಾಗಿಲ್ಲ. ಇಷ್ಟಕ್ಕೋಸ್ಕರ ತಾನೇ ನಾವು ಇಷ್ಟು ಜಂಜಾಟ ಜೀವನದಲ್ಲಿ. ಇದನ್ನೇ ಬಿಚ್ಚಿ ಬಿಸಾಕಿದ್ರೆ ನಮ್ಗೆ ಇನ್ನೇನು ಬೇಕಾಗತ್ತೆ, ಮತ್ತೆ ಏನೂ ಬೇಡ, ಎಲ್ಲವೂ ಪರಮಾತ್ಮನಿಗೆ ಅರ್ಪಿತ ಆಗೋಯ್ತು. ಆ ರೀತಿ ಎಲ್ಲವನ್ನು ಸರ್ವತ್ಯಾಗ, ಒಂದು ಸರ್ವವೂ ಅವು ಒಂದು ಪರಿತ್ಯಾಗವನ್ನು ಮಾಡಿದ್ಮೇಲೆ ಜೀವನದಲ್ಲಿ ಅವನೇ ಭಗವಂತ, ಅವನೇ ಅಘೋರ ರೂಪ. ಅದನ್ನು ತೋರಿಸ್ಕೊಟ್ಟ ಭಗವಂತ ಅವತಾರವನ್ನೆತ್ತಿ. ಅದಕ್ಕೆ ಸರ್ವ ಸತ್ಯಂಗ ಪರಿತ್ಯಾಗಮಯಿ ಅಂತ ಹೇಳ್ತೀವಿ. ಸರ್ವವನ್ನು ಪರಿತ್ಯಾಗವನ್ನು ಮಾಡಿರ್ತಕ್ಕಂತಹ ಒಂದು ಅಘೋರಿ ರೂಪಿ. ಆ ಎಲ್ಲವನ್ನ ತ್ಯಾಗವನ್ನು ಮಾಡಿಬಿಟ್ಟು ಕೊನೆಗೆ ಅವ್ರಿಗೆ ಪರೀಕ್ಷೆ ಹೇಳ್ಕೊಡುವಂಥದ್ದು. ಆಗ ನಿರ್ವಸ್ತ್ರಧಾರಿಯಾಗಿ ಅಲ್ಲಿ ಓಡಾಡ್ಕೊಂಡಿರ್ತಾನೆ. ಅದನ್ನ ನೋಡ್ತಾ 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 ಅವನ ಒಂದು ತೇಜಸ್ಸು, ಅವನ ಒಂದು ದೇಹದ ಒಂದು ಪ್ರತಿಕ್ರಿಯೆ, ಅವನ ಒಂದು ಜಟಾಧಾರಿ ಯಾವ ರೀತಿ ಇರ್ತಾನೆ ಅದೆಲ್ಲ ನೋಡಿ ಆ ಒಂದು ಪತ್ನಿಯರೆಲ್ಲರೂ ಸಹ ನಾಚಿಕೆ ಹಾಕಿ ಆ ಒಂದು ಅಲಂಕಾರ ಅವನೇನೂ ಇರೋದಿಲ್ಲ, ಅವನ ತೇಜಸ್ಸು ಅವನಿಗೆ ಆ ಒಂದು ಆಕರ್ಷಿತರಾಗ್ಬಿಡ್ತಾರೆ ಆ ಮುನಿಗಳು, ಋಷಿ ಪತ್ನಿಯರೆಲ್ಲರೂ. ಆಗ ಋಷಿಗಳು ಪ್ರತಿನಿತ್ಯ ಜಪವನ್ನು ಮಾಡಿ ಸಾಕಷ್ಟು ಶಕ್ತಿಯನ್ನು ಹೊಂದಿರ್ತಾರೆ. ಆಗ ನಿನ್ಗೆ ಲಿಂಗವನ್ನು ತೋರಿಸ್ತಿದೀಯಲ್ಲ ನಮ್ಮ ಹೆಂಡತಿ ಮಕ್ಕಳಿಗೆ, ನಿನ್ನ ಲಿಂಗವೇ ಉದುರೋಗ್ಲಿ, ನಿನ್ನ ಲಿಂಗ ಉದುರೋಗ್ಲಿ, ನಿನ್ಗೆ ಲಿಂಗವೇ ಇಲ್ಲದೆ ಆಗ್ಬಿಡ್ಲಿ ಅಂತ ಶಾಪ ಇಟ್ಟು. ಆಗ ಶಿವನ ಲಿಂಗ ಉದುರೋಯ್ತು. ಅದೇ ಲಿಂಗ ನಾವು ಪೂಜೆ ಮಾಡೋದು. ಆ ಶಿವಲಿಂಗ ಅಂತಂದಾಗ ಆ ಲಿಂಗದ ರೂಪವೇ ಶಿವ ಆಗ್ಬಿಡ್ತಾನೆ. ಮತ್ತೆ ಅದನ್ನ ರೂಪವೇ ಇಲ್ಲಲ್ಲ, ಅವನೇ ಇಲ್ಲ ಲಿಂಗ ಆಗ್ಬಿಡ್ತಾನೆ. ಅದೇ ಜ್ಯೋತಿರ್ಲಿಂಗಗಳು. ಜ್ಯೋತಿ ಅಂದ್ರೆ ದೀಪದ ಬೆಳಕು. ಪ್ರಪಂಚಕ್ಕೆ ಸೂರ್ಯನಾರಾಯಣ ಕಿರಣಗಳು ಯಾವ ರೀತಿ ಪ್ರತಿನಿತ್ಯ ಭೂಮಿಗೆ ಮೇಲಿಂದ ಬರುತ್ತೋ ಅದೇ ರೀತಿ ಇಲ್ಲಿ ಜ್ಯೋತಿರ್ಲಿಂಗವಾಗಿ ಕೆಳಗಿನಿಂದ ಮನುಷ್ಯನಲ್ಲಿ ನೆಮ್ಮದಿ, ಸುಖ, ಶಾಂತಿ, ಐಶ್ವರ್ಯವನ್ನು ಕೊಡ್ತಾ ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಒಂದೊಂದು ಲಿಂಗವನ್ನು ನೋಡಿದ್ರೆ ಒಂದೊಂದು ರೂಪ. ವೈದ್ಯೇಶ್ವರನ ದರ್ಶನ ಮಾಡಿದ್ರೆ ಸಕಲ ರೋಗಗಳು ದೂರವಾಗುವಂಥದ್ದು. ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ, ಪುನರ್ಜನ್ಮವೇ ಇಲ್ಲ ಅಂತ ಹೇಳುತ್ತೆ. ಅಲ್ಲೋಗಿ ಪಿಂಡ ತರ್ಪಣಗಳನ್ನ ಮಾಡಿದ್ರೆ ಗಯಾ, ಅಲ್ಲೋಗಿ ಪಿಂಡ ಪ್ರದಾನ, ವಿಷ್ಣು ಪಾದ ಇರತಕ್ಕಂತಹ ಒಂದು ಸ್ಥಳ ಗಯ. ಅಲ್ಲೋಗಿ ಪಿತೃ ಕಾರ್ಯಗಳನ್ನ ಮಾಡಿದ್ರೆ ಪುನರ್ಜನ್ಮವೇ ಇಲ್ಲ ಅಂತ. ಈ ದಿನ ನಿಮ್ಗೆ ಗೊತ್ತಿದೆಯೋ ಇಲ್ವೋ, ವರ್ಷ ನಾನು ಪ್ರತಿ ಶಿವರಾತ್ರಿ ದಿನ ಆ ಶಿವನಿಗೆ ರುದ್ರಾಭಿಷೇಕ ಮತ್ತು ಭಸ್ಮಾಭಿಷೇಕ ನಾನು ಮಾಡ್ತಿದ್ದೆ. ನನ್ನ ಕನ್ಸದು.
ಆದರೆ ಈ ವಸುದೇವ ಕುಟುಂಬದ ಅನುಗ್ರಹದಿಂದ ಶಿವನ ಒಂದು ದರ್ಶನವನ್ನ ಭಕ್ತರಿಗೆ ಮಾಡಿಸು, ನೀನೇ ಶಿವರೂಪಿ, ನೀನೇ ಭಕ್ತರಿಗೆ ಈ ದಿನ ಶಿವನಲ್ಲಿ ಭಕ್ತಿ ಮೂಡಿಸು, ಪೂಜೆ ಯಾವ ರೀತಿ ಅಂತ ಹೇಳ್ಕೊಡ್ಬೇಕು ಅಂತ ಹೇಳಿ ಅವ್ರು ಹೇಳಿರೋದ್ರಿಂದ ಇದನ್ನ ನಾನು ನೇರ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ನನ್ನ ಕಾಲವನ್ನ ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆ ತಿಳಿಸ್ತೀನಿ. ಅಷ್ಟೇ ಅಲ್ಲ ವೀಕ್ಷಕ ಬಂದವರೇ, ಈ ದಿನ ಸಾಯಂಕಾಲ ಎಲ್ಲಿ ಹೈದರಾಬಾದ್, ನಮ್ಮ ಪಕ್ಕದ ರಾಜ್ಯದ ಆಂಧ್ರ ಪ್ರದೇಶ ಹೈದರಾಬಾದ್ನಲ್ಲಿ ಸಿಕೇಂದ್ರಾಬಾದಲ್ಲಿ ಈ ದಿನ ಸಾಯಂಕಾಲ ಒಂದು ರುದ್ರಾಭಿಷೇಕ ನಡೀತಿದೆ. ಇದೇ ಒಂದು ಮಹಾರುದ್ರಾಭಿಷೇಕ. ಅಲ್ಲಿ ಸಾಕಷ್ಟು ಸಾವಿರಾರು ಜನಗಳು ವೀಕ್ಷಣೆ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಅವರಲ್ಲಿ ನಾನು ಸಂಕಲ್ಪ ಮಾಡಿಸ್ತೀನಿ, ಬರೋ ವರ್ಷ ಇಷ್ಟೊತ್ತಿಗೆ ಅವರ ಸಕಲ ಕಷ್ಟಗಳು ದೂರ ಆಗ್ಬೇಕು ಅಂತ. ಇನ್ನೇನು ಫ್ಲೈಟ್ 12 ಗಂಟೆಗಿದೆ, ನಾನು ಹೊರಟಿದ್ದೀನಿ. ಅಲ್ಲಿ ಮುಗಿಸ್ಕೊಂಡು ಮತ್ತೆ ನಾಳೆ ಬೆಳಗ್ಗೆ ಬರ್ಬೇಕಲ್ಲ, ರಾತ್ರಿ ಬಂದು ನಾನು ಮತ್ತೆ ಕಾರ್ಯಕ್ರಮ ಕೊಡಬೇಕು, ಮತ್ತೆ ನಾನು ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ಅಷ್ಟೇ ಅಲ್ಲ, ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯದವರು ಎಷ್ಟೋ ಜನ ಹೊರ ರಾಜ್ಯದವರು ಈ ಒಂದು ವಿದ್ಯಾಚಕ್ರ ನಮ್ಗೆ ಸಿಕ್ತಿಲ್ಲ ಅನ್ನೋ ದೃಷ್ಟಿಯಿಂದ ಅಲ್ಲಿ ವಿದ್ಯಾಚಕ್ರಗಳು ಹಂಚ್ತಿದ್ವಿ. ಮತ್ತೆ ನಮ್ಮ ಕನ್ನಡಿಗರಿಗೋಸ್ಕರ ಇದೇ ಬೆಂಗಳೂರಿನಲ್ಲಿ 1ನೇ ತಾರೀಕು ರಾಜರಾಜೇಶ್ವರಿ ನಗರ, ನಾನು ಪೂರ್ತಿ ಅಡ್ರೆಸ್ ಹೇಳಕ್ ಬರಲ್ಲ, ರಾಜರಾಜೇಶ್ವರಿ ನಗರಲ್ಲಿ ಎಲ್ಲ ಫ್ಲೆಕ್ಸ್ ಬೋರ್ಡ್ಸ್ ಎಲ್ಲ ಹಾಕಿರ್ತಾರೆ. ಸಾಯಂಕಾಲ 6 ಗಂಟೆಗೆ ಉಚಿತವಾಗಿ ಸುಮಾರು ಚಕ್ರಗಳನ್ನು ಹಂಚ್ತಾ ಇದ್ದೀವಿ. ಆ ರಾಜರಾಜೇಶ್ವರಿ ನಗರ ಸುತ್ತಮುತ್ತಲಿನ ಎಲ್ಲರೂ ಸೇರಿ ಆಗಮಿಸಿ, ನಾನು ಪ್ರವಚನ ಇರುತ್ತೆ, ನೇರ ಸಂದರ್ಶನ ಇರುತ್ತೆ, ಉಚಿತವಾಗಿ ವಿದ್ಯಾಚಕ್ರಗಳನ್ನು ಹಂಚ್ತಾ ಇದ್ದೀವಿ. ಎಷ್ಟು ಜನ ಬಂದರೂ ಭಾಗವಹಿಸ್ಬೋದು. ಎಲ್ಲರಿಗೂ ಸಹ ಕಿವನ್ನು ಇಟ್ಟು ನಾನು ನಿಮ್ಮ ಕೈಯಿಂದ ಹಂಚೋ ಒಂದು ವ್ಯವಸ್ಥೆಯನ್ನು ಮಾಡಿದರೆ ನೀವೆಲ್ಲರೂ ಈ ಸದಾವಕಾಶನ ಉಪಯೋಗ ಮಾಡ್ಕೊಳ್ಳಿ. ಬ್ರಹ್ಮೋಸ್ಮಿ.